ಅವರ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ನಿಮ್ಮ ಪ್ರೀತಿ ಕಲಾವಿದರ ಮೇಲೆ ಹೀಗೆ ಇರಲಿ. ಯಾಕಂದ್ರೆ ಸರ ಬರೇ ಮಂದ್ಯದ್ರಾಗ ಬರ್ತಿರಲ್ರಿಪ್ಪ, ಅದಕ್ಕ ವಾರಕ್ಕೊಮ್ಮೆ ಗೋವಾಕ್ ಹೋಗಿರಿ ನೀವು. ಸರ್ ಮತ್ತೆ ಹೋಗಿ ಬಂದ್ರಿ? ಒಂಥರ KSRTC ಬಸ್ ಇದ್ದಾಗ ಅವ್ರು. ಸರಿ ಎಷ್ಟ್ ಸಲ ಅಂತ ಹೋಗಿ ಬರ್ತೀರಿ ನೀವು ಗೋವಾಕ್ಕೆ? ಈಗ ಬರ್ಲಿ ಒಂದ್ಸರಿ ಹುಲಿಗುಳ ಜೋರ ಚಪ್ಪಾಳೆ. ಬರ್ಲಿ ನಮ್ಮ ಲೇಡಿ ಟೈಗರ್ಸ್ ಒಂದ್ಸಲ ಜೋರಾಗಿ ಚಪ್ಪಾಳೆ. ಬಿಡ ಸುಳ್ಳು ಹೇಳ್ಕೊಂತ. ನಮ್ಮ ಹೆಣ್ಮಕ್ಳು ಯಾವತ್ತೂ ಹುಲಿನೇ. ಏನವು? ಹುಲಿ ಟೈಗರ್ಸ್. ಮತ್ತೆ ಇಲ್ಲಿ ಯಾಕದಾವು? ಅಣ್ಣ ನೀವು ಏನೋ ಬಿಲ್ಡಪ್ ಹೇಳ್ಕೊಂಡ್ ತಿರುಗಾಡ್ತೀರಿ. ಸಿಂಹ ಅದೀನಿ, ಆನಿ ಇದೀನಿ, ಅದು ಇದೀನಿ ಅಂತ ಹೇಳ್ತೀರಿ. ಅಲ್ಲೈತ್ ನೋಡ್ ಲಯನ್ ನೋಡಿ ಅನ್ನಿ. ಅಲ್ಲ ನೋಡಿನಿ. ಲಯನ್ ನೋಡಿ ಅನ? ಹಾ ನೋಡಿ. ಅಡ್ಡಾಡೋ ಲಯನ್ ನೋಡಿ ಅನ? ನೋಡಿಲ್ಲ. ಕನ್ನಡ ಪರ ಹೋರಾಟದಾಗ ಎಷ್ಟೋ ಸಲ ಜೈಲಿಗೆ ಹೋದಂತ ಲಯನ್ ನೋಡಿ ಅನ? ಇಲ್ಲ. ಅಲ್ಲೈತ್ ನೋಡ್ ಲಯನ್. ಯಾರು? ನಾರಾಯಣಗೌಡ್ರು ಗೊತ್ತನ? ಇಲ್ಲ ಗೊತ್ತಿಲ್ಲ. ಖಾಲಿ ಇದ್ದಾಗ ಗೂಗಲ್ ಸರ್ಚ್ ಮಾಡಿ ನೋಡ, ಅವ್ರ ಬಗ್ಗೆ ಗೊತ್ತಾಕೈತಿ ನನಗೆ. ನಾವೇನ್ ಕಮ್ಮಿ ನಮ್ಮಿಲ್ಲ ಫೋಟೋ ನಿಮ್ಮ ಹೆಣ್ಮಕ್ಳದ. ನಾವು ನೀವು ಹೇಳ್ಕೊತೀರಿ, ನಾವು ಹೇಳ್ಕೊಳಂಗಿಲ್ಲ ಹೆಣ್ಮಕ್ಳು. ಯಾಕಂದ್ರೆ ಹೇಳ್ಕೊಳ್ಳಾರ ಅಂತಾನೆ ಕೆಲಸ ಮಾಡ್ತಾರ. ನಾವು ಸಮಸ್ಯೆ ಸಾಧನೆ ಮಾಡಿದ್ರು ನಾವು ಯಾರ ಮುಂದೆ ಹೇಳ್ಕೊಳಂಗಿಲ್ಲ, ಸುಮ್ ಗಪ್ಪೆ ಕೂತು ಬಿಡ್ತೀವಿ ನಾವು ಹೆಣ್ಮಕ್ಳು. ಏ ಅಣ್ಣ ಎಲ್ಲಿದ ಅದ? ಏನು ಓದಾತಿಯಪ್ಪ ನೀ? ಬರ್ಲಿ ಒಂದ್ಸರಿ ಬರೀ ಒನ್ಲಿ ನಮ್ಮ ಹುಡುಗರಟ್ಟ ಬರ್ಲಿ ಜೋರ ಚಪ್ಪಾಳೆ. ಆಹಾ ಬ್ಯಾಂಕ್ ಬೈ ನೀವು ಇಟ್ಟತನೆ ನಮ್ಗೇನ್ ಹುಳ ಹತ್ತಿದ್ದೋನ? ಹಾ ಇಟ್ಟತನೆ ಹೋಗಿದ್ದೋ ನಿಮ್ದು. ಕಾಡಲ್ಲಿರೋ ಹುಲಿ ನಂಬ್ತೀವಿ, ಹಾ ಆದ್ರೆ ಮೇಕಪ್ ಹಚ್ಚು ಹುಡುಗ್ಯಾರ ನೋಟ ನಂಬೋದಲ್ಲ. ನಮ್ ಹೆಣ್ಮಕ್ಳು ಇಲ್ಲಿ ಕುಂತವ್ರು ಒಬ್ರು ಮೇಕಪ್ ಮಾಡ್ಕೊಂಡ್ ಬಂದೇ ಇಲ್ಲ. ನಾವು ಸ್ಮಾರ್ಟ್ ಆಗಿರೋ ಹುಡುಗಿರು ಬರ್ತೀವಿ ಅಂತ ಹೇಳಿ ನೀವು ಒಂದ್ ತಾಸ್ ಮೇಕಪ್ ಮಾಡ್ಕೊಂಡ್ ನೀವು ಬಂದಿರ್ತೀರಿ. ಅಣ್ಣ ಒಂದ್ಸೂರು ಯಾಕೋ ಕಮ್ಮಿ ಮಾಡ್ಲಾ? ಅವನ ಅವ ಆಗ ಸುಟ್ಟಾಯ್ತು ಮಾವ ಅನು ಅನ್ನತ ನೋಡ್ಗ. ಏ ಯಾಕೋ ಕಾರ್ಯಕ್ರಮ ಮುಗಿದ ಬೇಕಾದ್ರೆ ಕರ್ಕೊಂಡು ಹೋಗಿ ಕಳಿಸ್ನಿ. ಅಲ್ಲ ಇರೋದ್ ಇಟ್ಟದನ್ನ ಮಾವ ಅಂತ ಅನ್ನು ಅಪಿ ಗುಡಿ ಎಷ್ಟು ದೊಡ್ಡದಿದ್ರಿ ಏನು? ಹಾ ಒಳಗ ಮೂರ್ತಿ ಇಟ್ಟ ಇರತ್ತ ಹೌದಿಲ್ಲ ಅಣ್ಣ? ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದೈತೆ. ಅದಕ್ಕೆ ಕನ್ನಡ ಸಾಲಿ ಬಾಗ್ಲ ಮುಚ್ಚಾವು. ನೀವು ಹಿಂಗದ್ರಿ ಉಡಾಳದಿರಿ ಅಂತ ಹೇಳಿ. ಬ್ಯಾಡವಿ, ರಕ್ಷಣಾ ವೇದಿಕೆ ಕಾರ್ಯಕ್ರಮ ಐತಿ, ಕನ್ನಡ ಬಗ್ಗೆ ಮಾತಾಡಬೇಡ, ಶಾಲಿ ಬಗ್ಗೆ ಮಾತಾಡಬೇಡ. ಇಂಗ್ಲಿಷ್ ಮೀಡಿಯಂ ಕಲಿಬೇಕು. ಕನ್ನಡದ ಒಂದು ಮಾತು ಹೇಳ್ತೀನಿ ತಿಳ್ಕೋ. ಹೇಳು. ಪ್ರಪಂಚದೊಳಗ ಸಾವಿರಾರು ಭಾಷೆ ಇದ್ರೂ ಕೂಡ ಪ್ರತಿಯೊಬ್ಬ ನಗಬೇಕಾದ್ರೆ ನಮ್ಮ ಕನ್ನಡ ಭಾಷೆಗೆ ಅನುಗುಣವಾಗಿ ಹುಟ್ಟುವಂತ ಮಗು ಬಂದ್ ಹುಟ್ಲಿ ABCD ಅನ್ನಂಗಿಲ್ಲ, ಬಾಯಿ ತುಂಬಾ ಅವ್ವನ ತಳತ್ತದ ವಿನಃ ಬ್ಯಾರೆ ಏನು ಒಳಂಗಿಲ್ಲ. ಕನ್ನಡಕ್ಕಿರೋ ತಾಕತ್ತ ನಿನಗೇನು ಗೊತ್ತಾ? ಇವ್ರಿಗೆ ಏನು ಗೊತ್ತ್ರಿ ಸರ? 10 ರೂಪಾಯಿ ಲಿಫ್ಟಿಗೆ ಬಿಟ್ರಿ ಏನು ಗೊತ್ತೈತಿ ಇವಕ್ಕ? ಅಣ್ಣ ನೀರು ಹೆಚ್ಚಿಗೆ ಹೇಳಿಬೇಡ, ನಿನ್ನ ಟೈಮ್ ಐತಿ. ನಮ್ಮ ಲಿಫ್ಟಿಗೆ ಬಾಳ ಕಾಸ್ಟ್ಲಿ ಅದಾವ, ಹಂಗನ ನಮ್ ಲಿಫ್ಟಿಗೆ ಬಗ್ಗೆ ಆತರ ಅನ್ನಕ್ ಹೋಗ್ಬೇಡ್ರಿ ನೀವು. ಬರೇ ನಮ್ಮ ರೈತರ ಬಾರ್ಕೊಲ್ ಕಿಮ್ಮತ್ ಎಲ್ಲಿ ನೀವು? ಅಕ್ಕ ಬರ ನಮ್ ಮೇಕಪ್ ಮಾಡ್ಕೊಳ್ಳೋ ಕಿಮ್ಮತ್ ಎಷ್ಟು ಗೊತ್ತೈತಿ? ಎಷ್ಟು ಗೊತ್ತೈತಿ? 10,000 ರೂಪಾಯಿ ಮೇಲೆ ಹೋಗ್ತಾವ ರೊಕ್ಕಗಳು. ವಿಚಾರ ಮಾಡ್ರಿ, ನೀವು ವಿಚಾರ ಮಾಡ್ರಿ. ಎಷ್ಟು ಬರಿಗೆಟ್ಟ ಅವಿಕೂರ್ ತುಟ್ಟಿ ಅನ್ನೋದು ಗೊತ್ತಾಕೈತಿ ಅಟ್ರ ಮ್ಯಾಗೆ. ನಟ್ಟು ಸ್ಮಾರ್ಟ್ ಆಗಿ ಚಂದ ಕಾಣ್ತಾರೆ ನೀವು. ನಮ್ ಹಿಂದಿನ ಬರೋದು ಮೇಕಪ್ ಹಾಕೊಂಡು ಇಲ್ಲಿ ಸ್ಮಾರ್ಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಸ್ಮಾರ್ಟ್ ಆಗ್ಬೇಕು ಮನುಷ್ಯ. ಓಹೋ ಹೌದಲ್ಲ? ಇದ್ಯಾವ್ದಪ್ಪ ಸ್ಟೇಜ್ ನಡಗತ್ತಲ್ಲ ಇದು. ಕಮಿಟ್ರಿ ಯಾರದ್ರಿ ಅಣ್ಣ? ಕಮಿಟ್ರಿ ಯಾರು? ಮೇನ್ ಅಧ್ಯಕ್ಷರು ಹೇಳಿದ್ರಿ ಬರ್ಲಿ. ಹೇಳೋದು ಬಿಡ್ರಪ್ಪ ರೋಡಿ. ಅಧ್ಯಕ್ಷರು ಯಾರದ್ರಿ? ದಯವಿಟ್ಟು ವೇದಿಕೆಗೆ ಬರ್ರಿ. ಅಂಜಿಲ್ಲ ಹೌದಲ್ ನೀ? ನನಗ್ ಗೊತ್ತೈತಿ. ದಯವಿಟ್ಟು ಅಧ್ಯಕ್ಷರು ಬರ್ರಿ. ಅಣ್ಣ ಅಧ್ಯಕ್ಷರು ನೀವು ಹೌದಿಲ್ರಿ? ಅಲ್ರಿ ನಿಮ್ಮ ಪ್ರೀತಿ ಇದ್ರಿಕಿನ್ ಮನ್ಯಾಗ ಇಟ್ಕೋರಿ, ಇಲ್ಲಿ ಯಾಕೆ ಕರ್ಕೊಂಡ್ ಬಂದ್ರಿ ನೀವು? ಅಲ್ಲ ಹಿಡಿದು ಅಧ್ಯಕ್ಷನ ಹಿಡಿದೆ ಬೇಡ ಪಾಪ ಈ ವರ್ಷ ಅಧ್ಯಕ್ಷರಾಗ್ಯಾರ ಅವ್ರು. ಹಿಡಿದಿದ್ಯಾ ಅಧ್ಯಕ್ಷ? ಸರಿಯಾಗಿರೋದೇನೆ ಹಿಡಿದಿದ್ಯಪ್ಪ. ನೋಡ ಅವನು ಹೆಂಗೈತಿ, ತುಂಬಿದ ಬ್ಯಾರಲ್ ಆಗೈತಪ್ಪ. ಅವಿ ಅಂಜಿಸ್ತೀರ ನನಗ? ನಾ ದಂಡಿಗೆ ಅದಿರಲ್ಲ, ದಾಳಿಗೆ ಅದಿರಲ್ಲ, ಗಂಡು ಹುಡ್ರಿಗೆ ಅನ್ಸ್ತೀನಿ. ಹಂಗ ಅನ್ಕೊಂತ ಮುಂದೆ ಹೋಗು, ಹಾಳೆ ಬರೋದಿಲ್ಲ ನೀ. ಬೈ ತಡಿ ಒಂದ್ ನಿಮಿಷ. ಕ್ಯಾಮ್ರಾಮನ್ ಅದಿ, ನನಗೊಂದು ಡೌಟ್ ಐತಿ, ಕ್ಲಿಯರ್ ಮಾಡ್ಲಾ? ಕಾಣ್ತೀನಿ ಆ ಕ್ಯಾಮ್ರಾದಾಗ ಈ ಫಿಗರ್ ಹಿಡಿಸುತ್ತ ಇಲ್ಲ? ಮಾಮ ಅನ್ಬೇಡ, 2 ಎಕರೆ ಎಲ್ಲ ಡಮ್ ಬಂದೈತಿ ಈಗೇನೋ ಇಲ್ಲೀಗ. ಓಕೆ ಥ್ಯಾಂಕ್ ಯು. ಓಕೆ, ತುಂಬಾ ಧನ್ಯವಾದಗಳು. ಇದೀಗ ವೇದಿಕೆಗೆ ಆಗಮಿಸಿರುವಂತಹ ಹೆಮ್ಮೆಯ ಕಲಾವಿದೆ ನಮ್ಮ ಪಲ್ಲವಿ ಅಮ್ಮ ಗಜೇಂದ್ರ ಗೌಡ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಲೇಡಿ ಟೈಗರ್ ರಾಕ್ ಸ್ಟಾರ್ ಜ್ಯೋತಿಯವರಿಗೂ ಕೂಡ ಪ್ರೀತಿಯ ಸ್ವಾಗತ. ಸುಸ್ವಾಗತನ ಗೈತಾ
ಈಗ ವೇದಿಕೆ ಬರಮಾಡಿಕೊಳ್ಳೋಣ ಹಿರಿಯ ಥ್ಯಾಂಕ್ ಯು. ಇಟ್ಟ ನಿಮ್ಮ ಬಂದಿದ ಇಲ್ಲ ನಮ್ ಮಂದಿದ್ದು ಯಾಕಂತ ಕೇಳು, ನಾವು ಆ ಕಡೆ ಈ ಕಡೆ ಕೆಲಸ ಮಾಡಿ ಬಂದಿರ್ತೀವಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಸುಸ್ತಾಗಿ ಕಷ್ಟ ಸುಖ ಅಂತ ಮಾತಾಡತ್ತಾರ ನಮ್ಮ ಹೆಣ್ಮಕ್ಳು. ಹೆಣ್ಮಕ್ಳೇ, ನಮ್ಮ ಅಕ್ಕ ತಂಗಿಯರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ರಿ ಎಲ್ರು. ಥ್ಯಾಂಕ್ ಯು, ಧನ್ಯವಾದಗಳು. ಲಕ್ಷ್ಮಣನ ಕಿಲಾರಿ ಅವರು LIC ಪ್ರತಿನಿಧಿಯವರು ಕೂಡ ಕಲಾಕಾಣಿಕೆ ಕೊಟ್ಟಾರ. ನಮ್ಮ ಲಕ್ಷ್ಮಿ ಅವರ ಕಲೆಯನ್ನು ಮೆಚ್ಚಿ 101 ರೂಪಾಯಿ ಕಲಾಕಾಣಿಕೆ ಕೊಟ್ಟರ. ನಿಜವಾಗಿ ಧನ್ಯವಾದಗಳನ್ನ.